ರೇ ಇರೋ ತನಕ ಚೆನ್ನಾಗಿ ತಿಂದು ಹೋಗ್ಬೇಕ್ರಿ ಅಂತ ನಮ್ಮಲ್ಲೇ ಇರೋ ಎಷ್ಟೋ ಮಹಾಜ್ಞಾನಿಗಳು ಹೇಳ್ತೀರಾ. ಚೆನ್ನಾಗಿ ನಾವು ತಿಂತೀರಾ, ಅದೇ ಚೆನ್ನಾಗಿರ್ತೀರಾ. 10 ವರ್ಷಕ್ಕೋ 15 ವರ್ಷಕ್ಕೋ ಡಯಾಬಿಟಿಸ್ ಬರುತ್ತೆ. ಆದ್ರೂ ಏನಾಯ್ತು, ಚೆನ್ನಾಗಿ ತಿನ್ನಿ. ಇನ್ನೊಂದೆರಡು ವರ್ಷಕ್ಕೆ ಮೈಯೆಲ್ಲ ಉರಿಯತ್ತೆ, ಕಡಿಯತ್ತೆ, ಚುಚ್ಚತ್ತೆ. ಆದ್ರೂ ಏನಾಯ್ತು, ಕೆರ್ಕಂತಾನೆ ತಿನ್ನಿ. ಇನ್ನೊಂದೆರಡು ವರ್ಷಕ್ಕೆ ಕಿಡ್ನಿ ಹೋಗಿ ಕೈ, ಕಾಲು, ಮುಖ ಎಲ್ಲ ಉತ್ಕೊಳ್ಳುತ್ತೆ. ಆದ್ರೂ ಏನಾಯ್ತು, ಇಷ್ಟಕ್ಕೆಲ್ಲ ತಿನ್ನೋದು ಬಿಡಕ್ಕಾಗುತ್ತಾ? ಇನ್ನು ಸ್ವಲ್ಪ ದಿನಕ್ಕೆ ನಿಮ್ಮ ಕಾಲಲ್ಲಾಗಿರೋ ಸಣ್ಣ ಗಾಯದಿಂದ ದೊಡ್ಡ ಗಾಯ ಆಗಿ ಇಡೀ ಕಾಲನ್ನೇ ಕಟ್ ಮಾಡ್ತೀವಿ. ಈಗಲೂ ನಿಮ್ ಹಠ ಬಿಡಬಾರ್ದು, ತಿಂತಾನೆ ಇರ್ಬೇಕು. ಕೊನೆಗೊಂದಿನ ಹಾರ್ಟ್ ಅಟ್ಯಾಕ್ ಆಗೋ, ಸ್ಟ್ರೋಕ್ ಆಗೋ, ಐಸಿಯು ಬೆಡ್ ನಲ್ಲಿ ಬದುಕಕ್ಕಾಗ್ದೇನೆ, ಸಾಯಕ್ಕಾಗ್ದೇನೆ ವಿಲ ಒದ್ದಾಡ್ತಾ ಇರ್ತೀರ. ಅದನ್ನ ನೋಡಿ ನಿಮ್ ಫ್ಯಾಮಿಲಿಯವ್ರು ಕೂಡ ನೋವಲ್ಲಿ ಇರ್ತಾರೆ. ಆದ್ರೂ ಹಠ ಬಿಡಬೇಡಿ. ಇಷ್ಟಿರೋ ನಿಮ್ಮ ನಾಲ್ಗೆ ಆಸೆಗೋಸ್ಕರ ಇಡೀ ಚಿನ್ನನೇ ಹಾಳು ಮಾಡ್ಕೊಂಡು. ಆದ್ರೆ ಅದೃಷ್ಟಕ್ಕೆ ಆ ಸಮಯ ಏನು ಬಂದಿಲ್ಲ. ಇನ್ನೂ ತಿದ್ಕೊಳ್ಳೋ ಅವಕಾಶ ಇದೆ. ಯೋಚನೆ ಮಾಡಿ. ಧನ್ಯವಾದ.